ನಟ ಶೋಭರಾಜ್ ಬಗ್ಗೆ ಬರ್ತಿರೋದು ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು. ಹೌದು, ನಟ ಶೋಭರಾಜ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಆಗ ನಿಜಕ್ಕೂ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀವಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಾಲದಲ್ಲಿ ಸಾಯಿ ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರಿಗಂತೂ ನಟ ಶೋಭರಾಜ್ ಅವರು ಇಲ್ಲ ಅನ್ನಂದರೆ ಆ ಸಿನಿಮಾನೇ ಸಾಗ್ತಿಲ್ಲ ಎಂಬ ರೀತಿಯಲ್ಲಿ ಇತ್ತು ಅಂತ ಹೇಳ್ಬೋದು. ವಿಲನ್ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಇನ್ನು ಆಶಾ ಪಾತ್ರಕ್ಕಾಗಿರ್ಬೋದು, ನಾಯಕನಾಗಿರ್ಬೋದು, ಎಲ್ಲ ಪಾತ್ರಕ್ಕೂ ಸೈ ಅಂತ ಅನಿಸ್ಕೊಂಡಿದ್ದ ಅದ್ಭುತವಾದ ನಟ ಶೋಭರಾಜ್ ಸುಮಾರು 380ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಹೆಗ್ಗಳಿಕೆ ಇವರಿಗೆ ಸೇರ್ತದೆ. ಇಂಥ ಅದ್ಭುತವಾದ ನಟನನ್ನು ಚಿತ್ರರಂಗದಿಂದ ಸಂಪೂರ್ಣವಾಗಿ ಕಡೆಗಣಿಸ್ಬಿಟ್ರು ಅಂತ ಹೇಳ್ಬೋದು. ಹೌದು, ಯಾಕೆಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ನಟಕರನ್ನು ತಂದು ಅಭಿನಯ ಮಾಡಲು ಶುರು ಮಾಡಿದ್ರು. ಇದರಿಂದ ನಟ ಶೋಭರಾಜ್ ಅವರಿಗೆ ಅವಕಾಶಗಳ ಕೊರತೆಯೂ ಸಹ ಉಂಟಾಯಿತು ಅಂತ ಹೇಳ್ಬೋದು. ಇದರಿಂದ 10-12 ವರ್ಷಗಳಿಂದ ಕೂಡ ಸಂಪೂರ್ಣವಾಗಿ ಶೋಭರಾಜ್ ಅವರು ಚಿತ್ರರಂಗದಿಂದ ದೂರ ಉಳಿದಿದ್ದು ನೀವೆಲ್ಲ ಗೊತ್ತೇ ಇದೆ. ಇಂದು ಇತಿಹಾಸ ಅಂತ ಹೇಳ್ಬೋದು. ಏನೋ ಸ್ವಂತ ಉದ್ಯಮವನ್ನು ಮಾಡಿರುವಂಥ ಈಗಾಗಲೇ ಶೋಭರಾಜ್ ಅವರು ಒಂದು ಸೋಪ್ ಫ್ಯಾಕ್ಟ್ರಿಯನ್ನು ಮಾಡಿದ್ದಾರೆ. ನಂತರ ಒಂದು ಹೋಟೆಲನ್ನು ಕೂಡ ಮಾಡಿದ್ದಾರೆ ಅಂತ ಸಹ ಹೇಳಲಾಗ್ತದೆ. ಈಗ ಉದ್ಯಮವನ್ನು ನೋಡಿಕೊಂಡು ಆಗೊಮ್ಮೆ ಈಗೊಮ್ಮೆ ಗೆಸ್ಟ್ ಪಾತ್ರ ಮಾಡೋದು ಬಿಟ್ಟರೆ ನಟ ಶೋಭರಾಜ್ ಅವರು ಚಿತ್ರರಂಗದಿಂದ ಏನಿಲ್ಲ.